ಕಾಲೇಜ್ ಡಿಗ್ರಿ ಮುಗಿದ ಮೇಲೆ 20 LPA ಜಾಬ್ ನಂಗೆ ಹೆಂಗೆ ಸಿಕ್ತು ಬನ್ನಿ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವ್ಲಾಗ್ಸ್ ಆಫ್ ಅನುಶ್ರೀ. ಸೊ ನಾನು ಈ ವಿಡಿಯೋದಲ್ಲಿ ನನ್ನ ಡಿಗ್ರಿ ಆದಮೇಲೆ ಇಂಜಿನಿಯರಿಂಗ್ BE ಆದಮೇಲೆ 20 LPA ಜಾಬ್ ಹೇಗೆ ಸಿಕ್ತು ಅಂತ ಹೇಳ್ತೀನಿ, ಓಕೆನಾ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ನಂಗೆ 20 LPA ಇದೆ ಅಂತ ತೋರಿಸ್ಕೊಳ್ಳೋಕ್ಕಲ್ಲ ಅಥವಾ ಶೋ ಆಫ್ ಎಲ್ಲ ಮಾಡೋಕ್ಕಲ್ಲ. ಇಂಜಿನಿಯರಿಂಗ್ ಓದ್ತಿರೋ ಸ್ಟೂಡೆಂಟ್ಸ್ಗಳಿಗೆ ಅಥವಾ PU ಓದ್ತಿರೋರಿಗೆ ಅಥವಾ ಜಾಬ್ ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿರ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಎಕ್ಸ್ಪೀರಿಯನ್ಸಸ್ನೆಲ್ಲ ಶೇರ್ ಮಾಡೋಣ, ಟಿಪ್ಸ್ನೆಲ್ಲ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಓದಿದ್ದು UVCE ಕಾಲೇಜಲ್ಲಿ, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ ನಾನು BE ಮಾಡಿದ್ದು. ಸೊ ಇಂಜಿನಿಯರಿಂಗಲ್ಲೇ ಒನ್ ಆಫ್ ದ ಟಫೆಸ್ಟ್ ಬ್ರಾಂಚಸ್ ಅಂತ ಹೇಳ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನ ತೊಗೊಂಡಿದ್ದೆ ನಾನು. 3rd ಇಯರ್ ಆದಮೇಲೆ 4th ಇಯರ್ಗೆ ಎಂಟ್ರಾಗೋ ಟೈಮಲ್ಲಿ ನಮಗೆ ಕಂಪ್ನೀಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಕ್ಯಾಂಪಸ್ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಟೈಮಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಮೀ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕೋರ್ ಕಂಪ್ನೀಸ್ಗೆ ನಾನು ಕೂರೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನೀವು ಇವಾಗ ಎಲೆಕ್ಟ್ರಾನಿಕ್ಸ್ ಓದಿದರೆ ಎಲೆಕ್ಟ್ರಾನಿಕ್ ಕಂಪ್ನೀಲೇ ಕೆಲಸ ಮಾಡಬೇಕು ಅಂತ ಅಂದ್ಕೊತೀರ ಅಲ್ವಾ. ಸೊ ದೋಸ್ ಎಲೆಕ್ಟ್ರಾನಿಕ್ಸ್ ಕಂಪ್ನೀಸ್ನ ಕೋರ್ ಕಂಪ್ನೀಸ್ ಅಂತ ಕರಿತೀವಿ. ಇನ್ನೊಂದು IT ಕಂಪ್ನೀಸ್ ಅಂದರೆ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಲೈಕ್ ಜಾವಾ, HTML, ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್. ಸೊ ಅದೆಲ್ಲ IT ಕಂಪನೀಸ್. ನಮ್ಮ ಕಾಲೇಜ್ಗೆ ಎರಡೂ ಬರ್ತಾಯಿತ್ತು. ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅವರಿಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ಗೂ ಓಪನ್ ಇರ್ತಿತ್ತು. ಅಂದರೆ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸು ಎಲ್ಲ ಕಂಪ್ನೀಸ್ಗೂ ಅಟೆಂಡ್ ಮಾಡ್ಬೋದು. ಕೋರ್ ಕಂಪ್ನೀಸ್ ಬೇಕಾದರೂ ಅಟೆಂಡ್ ಮಾಡ್ಬೋದು, ಇಂಟರ್ವ್ಯೂ ಕೊಡ್ಬೋದು. IT ಕಂಪ್ನೀಸಿಗೆ ಬೇಕಾದರೂ ಇಂಟರ್ವ್ಯೂ ಕೊಡ್ಬೋದು. ಬಟ್ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದ್ರಿಂದ ನಾನು ಕೋರಲ್ಲೇ ಕೆಲಸ ಮಾಡಬೇಕು ಅಂತ ಇತ್ತು. ಅಂದರೆ ಇವಾಗ ನಾನು ಏನೇನು ಓದಿದ್ದೀನೋ ಅದನ್ನು ನೀಟಾಗಿ ಅಪ್ಲೈ ಮಾಡ್ಬೋದು ಕೋರ್ ಕಂಪ್ನಿಯಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಕೋರ್ ಕಂಪ್ನೀಸ್ಗೆ ಪ್ರಿಪೇರ್ ಆಗ್ತಾಯಿದ್ದೆ. ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಅನಲಾಗ್ ಎಲೆಕ್ಟ್ರಾನಿಕ್ಸ್, VLSI, ವೆರಿಲಾಗ್ ಕೋಡಿಂಗ್, ನೆಟ್ವರ್ಕ್ ಥಿಯರಿ. ಸೊ ಈ ಥರ ಸಬ್ಜೆಕ್ಟ್ ಪ್ರಿಪೇರ್ ಆಗ್ತಾಯಿದ್ದೆ. ಕಾಲೇಜಿಗೆ ಫಸ್ಟ್ ಕೋರ್ ಕಂಪನಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಂಗೆ ಕೋರ್ ಕಂಪನಿ ಮಿಸ್ಟಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಕಾಲೇಜ್ ಪ್ಲೇಸ್ಮೆಂಟ್ಸಿಗೆ ಬಂದಿತ್ತು. ಸೊ ಮೋಸ್ಟ್ ಆಫ್ ದ ಕಂಪನೀಸ್ ಅಟ್ಲೀಸ್ಟ್ ಕೋರ್ ಕಂಪನೀಸ್ಗಳು ಯಾವುದೂ ನಿಮಗೆ 20 LPA ಪ್ಯಾಕೇಜ್ ಕೊಡೋಲ್ಲ, ಓಕೆನಾ. ಸ್ಟಾರ್ಟಿಂಗಲ್ಲೇ ನ್ಯೂ ಕಾಲೇಜ್ ಗ್ರ್ಯಾಜುಯೇಟ್ಸ್ಗೆ 20 LPA ಪ್ಯಾಕೇಜ್ ಕೊಡೋದು ತುಂಬಾ ಕಡಿಮೆ ಕೋರ್ ಕಂಪ್ನೀಸಲ್ಲಿ. ಆದರೆ IT ಕಂಪ್ನೀಸ್ ಕೊಡ್ತಾರೆ. ದೇರ್ ಆರ್ ಕಂಪನೀಸ್ ಲೈಕ್ SAP ಲ್ಯಾಬ್ಸ್, ಅಟ್ಲೇಷಿಯನ್. ಸೊ ಆ ಥರ ದೊಡ್ಡ ಕಂಪ್ನೀಸ್ಗಳು, IT ಕಂಪ್ನೀಸ್ಗಳು 20 LPA NCGಸ್ಗೆ ಕೊಡ್ತಾರೆ, ಆಯಿತಾ. ಇಫ್ ಯು ಆರ್ ರಿಯಲಿ ಗುಡ್ ಏನೋ ದೇ ಗಿವ್ ಯು. ಬಟ್ ಕೋರ್ ಕಂಪ್ನೀಸಲ್ಲಿ ಆ ಥರ ಅಲ್ಲ. ಇಂಟರ್ವ್ಯೂನ ನಾನು ಕ್ರ್ಯಾಕ್ ಮಾಡಿದೆ, ಪ್ಲೇಸ್ಮೆಂಟ್ ಆಯಿತು, ನಾನು ಕ್ಲಿಯರ್ ಆಯಿತು. ಸೊ ನಂಗೆ ಆಫರ್ ಲೆಟರ್ ಬಂದಿದ್ದು 5 LPA ಪ್ಯಾಕೇಜ್ಗೆ. ಮೋಸ್ಟ್ ಆಫ್ ದ ಕೋರ್ ಕಂಪ್ನೀಸ್ ತುಂಬ ಕಡಿಮೆನೇ ಪೇ ಮಾಡ್ತಾರೆ. ಸೊ ನನಗೆ ಆಫರ್ ಬಂದಿದ್ದು 5 LPA. ಸೊ ನನ್ನ ಜೊತೆಗೆ ನನ್ನ ಕ್ಲಾಸ್ಮೇಟ್ಸೇ ಇನ್ನೊಂದು 5-6 ಜನ ಇದ್ದರು. ಸೊ ನಮ್ಮ ಎಲ್ರಿಗೂ ಒಂದೇ ನಂಬರ್, ಆಯಿತಾ. ಸೊ ಕಾಲೇಜಿಗೆ ಬಂದು ಒಂದು ಕಂಪನಿ ಹೈಯರ್ ಮಾಡ್ತಿದೆ ಅಂದರೆ ಎಲ್ಲರಿಗೂ ಒಂದೇ ಪ್ಯಾಕೇಜ್ ಕೊಡುತ್ತೆ. ಇವಾಗ ಔಟ್ಸೈಡರ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಕಂಪನೀಸ್ ಹೈಯರ್ ಮಾಡುವಾಗ ನೆಗೋಷಿಯೇಟ್ ಮಾಡ್ಬೋದು. ನಾವು ಎಚ್ ಆರ್ಗಳ ಜೊತೆ ನೆಗೋಷಿಯೇಟ್ ಮಾಡಿ, ಇಲ್ಲ ನಂಗೆ ಇಷ್ಟು ಸ್ಯಾಲ್ರಿ ಸಾಲಲ್ಲ, ಐ ವಾಂಟ್ ಮೋರ್ ಅಂತ ಡಿಮ್ಯಾಂಡ್ ಮಾಡ್ಬೋದು. ಬಟ್ ನೀವು NCG ಆಗಿದ್ದಾಗ ವಿತ್ 0 ಎಕ್ಸ್ಪೀರಿಯನ್ಸ್ ನೀವು HR ಕೇಳೋಕ್ಕೆ ಚಾನ್ಸೇ ಇರಲ್ಲ, ಕೇಳೋಕ್ಕೂ ಆಗಲ್ಲ. ಸೊ ನನ್ನ ಫಸ್ಟ್ ಜಾಬ್ ಸಿಕ್ಕಿದ್ದು ನನಗೆ 5 LPAಗೆ. ನಾನು 4th ಇಯರ್ ಮುಗಿಸಿದಾಗ ಈ 3 ಆಫರ್ಸ್ ನನ್ನ ಕೈಯಲ್ಲಿತ್ತು. ಒಂದು ಮಿಸ್ಟಲ್ ಸೊಲ್ಯೂಷನ್ 5 LPAದು, ಇನ್ನೊಂದು ಆಕ್ಸೆಂಚರ್ 3.5 LPA, ಇನ್ನೊಂದು TCS ಟಾಟಾ ಕನ್ಸಲ್ಟೆಂಟಿ ಸರ್ವಿಸಸ್. ಸೊ ಅವ್ರದ್ದು 4 LPA ಇತ್ತು. ಆಕ್ಸೆಂಚರ್ ಮತ್ತು TCS ಎರಡೂ ಸಾಫ್ಟ್ವೇರ್ ರೋಲ್ಸೇ ಇತ್ತು. ಸೊ ನಾನು ಫಿಕ್ಸ್ ಆಗಿದ್ದೆ ನನಗೆ ಕೋರ್ ಜಾಬೇ ಬೇಕು ಅಂತ. ಸೊ ಐ ವೆಂಟ್ ಹೆಡ್ ವಿತ್ ಮಿಸ್ಟಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ನೀವು ಅನ್ಕೊತಿರ್ಬೋದು, ಇವಳು ಕಾಲೇಜ್ ಆದಮೇಲೆ 20 LPA ಅಂತ ಅಂದ್ಲು, ಇವಾಗೇನು 5 LPA ಜಾಬಿಗೆ ಹೋಗಿ ಜಾಯ್ನ್ ಆಗಲ್ಲ ಅಂತ. ಕೋರ್ ಕಂಪ್ನೀಸ್ ಸ್ಟಾರ್ಟಿಂಗಲ್ಲೇ ನಿಮ್ಗೆ 20 LPA ಕೊಡೋದು ತುಂಬಾ ರೇರ್, ಆಯಿತಾ. ಕೆಲವೊಂದು ದೊಡ್ಡ MNCs ಇದೆ, ಆಯಿತಾ. ಫಾರ್ ಎಕ್ಸಾಂಪಲ್ ಕ್ವಾಲ್ಕಮ್, NVIDIA, TI, ARM, AMD. ಸೊ ಈ ಥರ ಕಂಪ್ನೀಸ್ಗಳು ಸ್ಟಾರ್ಟಿಂಗಲ್ಲೇ ನ್ಯೂ ಕಾಲೇಜ್ ಗ್ರ್ಯಾಜುಯೇಟ್ಸ್ಗೆ 20 LPA ಕೊಡ್ತಾರೆ, ಆಯಿತಾ. ಆದರೆ ಒಂದು ಟ್ವಿಸ್ಟ್ ಏನು ಗೊತ್ತಾ, ಈ ದೊಡ್ಡ ಕಂಪ್ನೀಸ್ ಯಾವುದೂ ಚಿಕ್ಕ ಪುಟ್ಟ ಕಾಲೇಜಸ್ಗೆ ಹೋಗೋದೇ ಇಲ್ಲ. ಅವ್ರು ಹೋಗೋದೇ NIT, IIT ಈ ಥರ ಕಾಲೇಜಸ್ಗೆ. ಟಾಪ್ NITs, ಟಾಪ್ IITಸಿಂದ ಮಾತ್ರ ರೆಕ್ರೂಟ್ ಮಾಡ್ಕೊಂಬರ್ತಾರೆ. ಮತ್ತು ರೆಕ್ರೂಟ್ ಮಾಡ್ಕೊಂಬಂದಿರೋ NCGಸ್ಗೆ ಕೊಡ್ತಾರೆ 20 LPA, 25 LPA ಇಷ್ಟೆಲ್ಲ ಕೊಡ್ತಾರೆ. ನಮ್ಮ ಕಾಲೇಜ್ಗೆ ಯಾವ ಕಂಪ್ನೀಸು ಬರ್ತಾ ಇರಲಿಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿದೊಂದು ಪ್ಯಾಟ್ರನ್ ಗೊತ್ತಾ, ನಮ್ಮ ಸೀನಿಯರ್ಸ್ ಎಲ್ಲರೂ ಈ ಥರ ಚಿಕ್ಕ ಪುಟ್ಟ ಕಂಪ್ನಿಯಲ್ಲೇ ಕೆಲಸ ಮಾಡಿ ಅದಾದಮೇಲೆ ದೊಡ್ಡ MNCಸ್ಗೆ
ಶಿಫ್ಟ್ ಆಗ್ತಾಯಿದ್ರು. ಅಂದರೆ ಈ ಚಿಕ್ಕ ಪುಟ್ಟ ಕಂಪ್ನಿಗಳಲ್ಲಿ 1 ವರ್ಷ 2 ವರ್ಷ 3 ವರ್ಷ ಕೆಲಸ ಮಾಡಿ ಅದಾದಮೇಲೆ ದೊಡ್ಡ MNCಸ್ಗಳಿಗೆ ಮೂವ್ ಆಗ್ತಾಯಿದ್ರು, ಚೇಂಜ್ ಮಾಡ್ತಾಯಿದ್ರು. ಸೊ ಸಾಫ್ಟ್ವೇರಿಗೆ ಹೋಗಿ ಇಷ್ಟ ಇಲ್ಲದಿರೋ ಕೆಲಸ ಮಾಡೋದಕ್ಕಿಂತ ನಂಗೆ ಇಷ್ಟ ಆಗಿರೋ ಎಲೆಕ್ಟ್ರಾನಿಕ್ಸ್ ಮೇಲೆ ಕೆಲಸ ಮಾಡಬೇಕು ಅಂತ ಕೋರ್ ಕಂಪ್ನಿಗೆ ಜಾಯ್ನ್ ಆದೆ. 5 LPA ಪ್ಯಾಕೇಜ್ ಕಡಿಮೆ ಅಂತ ಅನಿಸ್ತಾಯಿತ್ತು, ಬಟ್ ಅಲ್ಲಿ ನನಗೆ ತುಂಬ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡೋಕ್ಕೆ ಸಿಕ್ತು, ತುಂಬ ಟಾಪಿಕ್ಸ್ನ ಕಲಿಯೋಕ್ಕೆ ಸಿಕ್ತು. ನನ್ನ ಟೆಕ್ನಿಕಲ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅದೊಂದು ಬೆಸ್ಟ್ ಕಂಪ್ನಿ ಆಗಿತ್ತು ಮತ್ತು ಬೆಸ್ಟ್ ಟೀಮ್ ಆಗಿತ್ತು. ಮತ್ತು ಅಲ್ಲಿ ಕಂಪ್ನಿಯಲ್ಲಿ ಇದ್ದಿದ್ದು ಎಲ್ಲ ಕೊಲೀಗ್ಸು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಿದ್ರು. ನನಗೆ ಒಂದು ವಿಷಯ ಗೊತ್ತಿಲ್ಲ ಅಂದರೆ ಅದನ್ನು ತುಂಬ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅರ್ಥ ಮಾಡಿಸ್ತಾಯಿದ್ರು. 1 ಇಯರ್ 1.5 ಇಯರ್ ಅಷ್ಟರೊಳಗೆ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು ದಟ್ ಈ ಜಾಬ್ ಮೇಲೆ ನಂಗೆ ಗ್ರಿಪ್ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಮತ್ತು ನಂಗೆ ಇಂಟರ್ವ್ಯೂ ಇವಾಗ ಕೊಡ್ಬೋದು, ನಾನು ಆ್ಯಸ್ ಎ ಎಕ್ಸ್ಪೀರಿಯನ್ಸ್ಡ್ ಬೇರೆ ಆಚೆ ಕಂಪ್ನೀಸ್ಗಳಿಗೆ ಇಂಟರ್ವ್ಯೂಸ್ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಬಿಲ್ಡ್ ಆಗಿತ್ತು. 1 ಇಯರ್ ಆದಮೇಲೆ ಆಬ್ವಿಯಸ್ಲಿ ಹೈಕ್ ಇರುತ್ತೆ. ಸೊ ಆವಾಗ 6 LPA ಏನೋ ಆಗಿತ್ತು. 6 LPA ಆದಮೇಲೆ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಇದು 1 LPAನೇ ಇನ್ಕ್ರೀಸ್ ಆಗ್ತಾ ಹೋದರೆ ವರ್ಷ ನಾನು ಅಷ್ಟು ಕಷ್ಟಪಟ್ಟು ಓದಿರೋದಕ್ಕೂ ಏನೂ ಯೂಸ್ ಇಲ್ಲ. ಸೊ ನಾನು ಐ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಔಟ್ಸೈಡ್, ಬೇರೆ ಕಂಪ್ನೀಸ್ಗೆ ಮೂವ್ ಆಗೋಕ್ಕೆ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಬೇರೆ ಕೆಲಸ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ 1.5 ವರ್ಷ ಆದ ತಕ್ಷಣ ನಾನು ರೆಸ್ಯೂಮ್ ಪ್ರಿಪೇರ್ ಮಾಡಿದೆ. ಲಿಂಕ್ಡ್ಇನ್ನಲ್ಲಿ, ನೌಕರಿಯಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಂಟರ್ವ್ಯೂ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಇಂಟರ್ವ್ಯೂ ಪ್ರಾಸೆಸ್ ಎಷ್ಟು ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ ಅಂದರೆ, ಇಂಟರ್ವ್ಯೂಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮ ಟೆಕ್ನಿಕಲ್ ನಾಲೆಡ್ಜ್ನ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಇಂಟರ್ವ್ಯೂಸ್ ಆರ್ ಬೆಸ್ಟ್, ಆಯಿತಾ. ಸೊ ನಾನು ಆಲ್ಮೋಸ್ಟ್ ಒಂದು 10-12 ಕಂಪ್ನೀಸ್ ಇಂಟರ್ವ್ಯೂ ಕೊಟ್ಟಿರ್ತೀನಿ ಚೇಂಜ್ ಮಾಡಬೇಕಾಗಿರೋ ಟೈಮ್ ಫೇಸಲ್ಲಿ. ನಾನು ಕೊಟ್ಟಿರೋ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ಗಳಿಗೂ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದೀನಿ. ಆ ಲೆವೆಲ್ಗೆ ನನ್ನ ಟೆಕ್ನಿಕಲ್ ನಾಲೆಡ್ಜ್ ನನ್ನ ಫಸ್ಟ್ ಜಾಬಿಂದ ಸಿಕ್ಕಿತ್ತು. ಫಸ್ಟ್ ಜಾಬ್ನ ಇದು 5 LPA ಅಷ್ಟೇ ಇದೆ, ಎಂತಕ್ಕೆ ಹೋಗೋದು ನಾನು ಅಂತ ಇಗ್ನೋರ್ ಮಾಡಿದರೆ ನಂಗೆ ಅಷ್ಟು ಟೆಕ್ನಿಕಲ್ ನಾಲೆಡ್ಜ್ ನಿಜವಾಗ್ಲೂ ಸಿಗ್ತಿರ್ಲಿಲ್ಲ ಅನಿಸುತ್ತೆ. ಆಯಿತು ಆಲ್ಮೋಸ್ಟ್ ಒಂದು 3 ಮಂತ್ಸಲ್ಲೇ ನಂಗೆ ತುಂಬ ಆಫರ್ಸ್ ಬಂದಿತ್ತು. ಅದರಲ್ಲಿ ಅನಲಾಗ್ ಡಿವೈಸಸ್ ಅಂತ ಒಂದು ಕಂಪನಿ. ಸೊ ಅದರಿಂದ ನನಗೆ 18 LPA ಪ್ಯಾಕೇಜ್ ಬಂದಿತ್ತು. ನಾನು ನೆಗೋಷಿಯೇಟ್ ಮಾಡಿ ನನಗೆ ಇಲ್ಲ ಐ ವಾಂಟ್ 20 LPA ಅಂತ ನೆಗೋಷಿಯೇಟ್ ಮಾಡಿ ಐ ಗಾಟ್ ಮೈ ಆಫರ್. 6 LPAಯಿಂದ ಡೈರೆಕ್ಟ್ 20 LPA ಕೊಡೋ ಕಂಪ್ನಿಗೆ ನಾನು ಜಂಪ್ ಮಾಡಿದೆ. ಇಂಟರ್ವ್ಯೂ ಟಿಪ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ಏನರ ಮೇಲೆ ಇನ್ಫಾರ್ಮೇಷನ್ ಬೇಕು ಅಂತ ಕಮೆಂಟಲ್ಲಿ ಡ್ರಾಪ್ ಮಾಡಿ. ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಕಮೆಂಟಲ್ಲೇ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.